ಇದೊಂದು ಏನು ಟೋಲ್ ಗೇಟ್ 4 ಕಂಬ ಮತ್ತು 2,000 ರೂಪಾಯಿ ಒಂದು 20 ಸೀಟ್ ಹಾಕಿ ಒಂದು ಮಾಡಿದಂತ ಒಂದು ಸೆಡ್ ಏನು KGF ಫಿಲ್ಮ್ ನೋಡಿದ್ರೆ ಗೊತ್ತಾಗ್ತದೆ ಇಂಥ ಸೆಡ್ ಇದೆ. ಈ ಸೆಡ್ ಹಿಡ್ಕೊಂಡು ಇವರಲ್ಲಿ ವಸೂಲು ಮಾಡ್ತಾ ಇದ್ದಾರೆ. ಇದನ್ನು ನಮ್ಗೆ ಇದನ್ನು ತೆಗೆದು ಬಿಸಾಡ್ಲಿಕ್ಕೆ ಜಾಸ್ತಿ ಸಮಯ ಬೇಕಾಗಿಲ್ಲ. ನಾವು ಕಾನೂನನ್ನು ಮೀರಿದಂತ ಯಾರಾದ್ರೂ ಸಾರ್ವಜನಿಕರಿದ್ರೆ ಅವನನ್ನು ಮೈ ಮುಟ್ಟುವಂತ ರೈಟ್ಸ್ ಕೊಟ್ಟದ್ದು ಅಂಬೇಡ್ಕರ್ ಕೊಟ್ಟದ್ದು ಪೊಲೀಸರಿಗೆ ಮಾತ್ರ, ಆ ಗೂಂಡಾಗಳಿಗೆ ಕೊಡ್ಲಿಲ್ಲ. ಇನ್ನು ಯಾರಾದ್ರೂ ಒಬ್ಬ ಸಾರ್ವಜನಿಕರ ಮೈ ಮುಟ್ಟಿದ್ರೆ ನಿನ್ನ ಚಡ್ಡಿ ಜಾರಿಸಿದ್ರೆ ಗ್ಯಾರಂಟಿ, ಅವನ ಚಡ್ಡಿ ಜಾರಿಸಿ ಪೊಲೀಸರ ಮುಂದೆ ಹೇಳ್ತಿದ್ದೇವೆ. ಖಂಡಿತವಾಗಿಯೂ ನಿನಗೆ ಧರ್ಮದೇಟು ನಮ್ಮ ಮಹಿಳೆಯರು ಕೊಡ್ತಾರೆ. ಯಾವನೊಬ್ಬ ಗೂಂಡಾಗಲು ಇಲ್ಲಿ ಸಾರ್ವಜನಿಕರು ಕುಟುಂಬ ಸಮೇತರಾಗಿ ಅಲ್ಲಿ ಬರುವಂತ ಸಂದರ್ಭದಲ್ಲಿ ಅವರ ಮೈ ಮೇಲೆ ಕೈ ಹಾಕುವಂತ ಕೆಲಸಗಳನ್ನು ಯಾರೋ ಗೂಂಡಾಗಲು ಮಾಡ್ತಾ ಇದ್ದಾರೆ. ನೀವು ಅರ್ಥ ಮಾಡಿಕೊಳ್ಬೇಕು, ಇಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎನ್ನುವಂತ ಒಂದು ಪಕ್ಷ ಇಲ್ಲಿ ಬ್ರಹ್ಮರ ಕೊಟ್ಲು ಮತ್ತು ಬೀಸ್ ರೋಡ್ ಅಲ್ಲಿ ಇದೆ ಎನ್ನುವಂತ ನೀವು ಅರ್ಥ ಮಾಡಿಕೊಳ್ಳಿ. ನೀವು ಅದನ್ನು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಎಚ್ಚರಿಕೆ ನೀಡುತ್ತಿದ್ದೇವೆ. ಮೈ ಮೇಲೆ ಕೈ ಹಾಕುವಂತ ಕೆಲಸವನ್ನು ಮಾಡಿದ್ರೆ ನಿಮ್ಮ ಮೇಲೆ ಪ್ರತಿರೋಧ ಮಾಡುವಂತ ಅವಕಾಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಅದು ಮಾಡಿಯೇ ತೀರ್ತೇವೆ ನಾವು, ಅದು ಖಂಡಿತವಾಗಿ ಮಾಡಿಯೇ ತೀರ್ತೇವೆ. ಒಂದು ಅವೈಜ್ಞಾನಿಕವಾದಂತ ಒಂದು ಸೆಡ್ ಅನ್ನು ಕಟ್ಟಿ ನಮ್ಮ ಇಲ್ಲಿರುವಂತಹ ಕಾಂಗ್ರೆಸ್, ಬಿಜೆಪಿ, JDS ಇನ್ನಿತರ ಪಕ್ಷದವರಿಗೆ ಕಮಿಷನ್ ಕೊಟ್ಟು ಅವರಿಲ್ಲಿ ಟೋಲ್ ಗೇಟ್ ನಡೆಸ್ತಿದ್ದಾರೆ. ಎಂತ ಅವೈಜ್ಞಾನಿಕ ಅಂತ ಹೇಳಿದ್ರೆ, ಬೀಸ್ ರೋಡ್ ನಿಂದ ಒಬ್ಬ ಸಾಮಾನ್ಯ ಲೋಕಲ್ ಅವನ ತುಂಬೆಗೆ ಅವನ ಹೆಂಡತಿ ಮನೆಗೆ ಹೋಗ್ಬೇಕಾದ್ರೆ ಟೋಲ್ ಕೊಟ್ಟು ಹೋಗ್ಬೇಕು. ಅಂತ ಪರಿಸ್ಥಿತಿಯಲ್ಲಿ ಟೋಲ್ ಇದೆ ಇಲ್ಲಿ. ಅಂತ ಪರಿಸ್ಥಿತಿ, ಒಬ್ಬ ಇಲ್ಲಿ ಆಂಬುಲೆನ್ಸ್ ಬಂದು ಇಲ್ಲಿ ಕೆಟ್ಟು ನಿಂತ್ರೆ ಒಂದು ರೋಗಿ, ಇಲ್ಲಿ ಒಂದು ಆಂಬುಲೆನ್ಸ್ ಇಲ್ಲ. ಒಬ್ಬ ಮಹಿಳೆಯರು ಕುಟುಂಬ ಸಮೇತರಿಗೆ ಎಂದು ಎಲ್ಲಿಗೆ ಇಲ್ಲಿ ಧರ್ಮಸ್ಥಳಕ್ಕೆ ಬರ್ತಾರೆ, ಬೀಚ್ಗೆ ಬರ್ತಾರೆ, ಜೋರಾಗಿ ಮೂತ್ರ ಅಥವಾ ಮಲ ವಿಸರ್ಜನೆ ಮಾಡಲಿಕ್ಕೆ ಬಂತು, ಇಲ್ಲಿ ಮಲ ವಿಸರ್ಜನೆ ಮಾಡಲಿಕ್ಕೆ ಅವಕಾಶ ಇಲ್ಲ, ಎಲ್ಲಾದರೂ ರಸ್ತೆ ಬದಿಯಲ್ಲಿ ಮಲ ವಿಸರ್ಜನೆ ಮಾಡಬೇಕು. ಅಂತ ಸ್ವಚ್ಛ ಭಾರತ್ ಎನ್ನುವಂತ ಸಂಕಲ್ಪ ಮಾಡಿದಂತ ಕೇಂದ್ರ ಸರ್ಕಾರದ ಅಂಡರಲ್ಲಿರುವಂತ ಟೋಲ್ ಗೇಟ್, ಅಂತ ಟೋಲ್ ಗೇಟ್ ಇಟ್ಕೊಂಡು ಇವತ್ತು ವಸೂಲಿ ಮಾಡ್ತಿದ್ದಾರೆ, ದಂಧೆ ಮಾಡ್ತಿದ್ದಾರೆ. ಬಂಧುಗಳೇ, ಇವತ್ತು ನಮ್ಮ ಬೇಡಿಕೆ ಇದೆ, ಬಹಳಷ್ಟು ಬೇಡಿಕೆಗಳನ್ನು ಇಟ್ಟು ಈ ಹೋರಾಟ ನಾವು ಮಾಡ್ತಾ ಇದ್ದೇವೆ. ಈ ಬೇಡಿಕೆ ಹೋರಾಟ